ಇಡೀ ರಾಜ್ಯವೇ ಈ ಒಂದು ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿತ್ತು. ಆದರೆ ಒಂದು ನೆಮ್ಮದಿ, ಒಂದು ಖುಷಿ ಅಂತ ಹೇಳಿದ್ರೆ ಆರೋಪಿ ಇದ್ದಾನಲ್ವಾ, ಕೊಲೆ ಆರೋಪಿ ಏನಿದ್ದಾನೆ ಆತನನ್ನು ಗುಂಡಿಗೆ ಬಲಿ ಮಾಡಿಸಿದ್ದು. ಯಾಕಂತ ಹೇಳಿದ್ರೆ ಒಂದು ಪಾಠ ಬೇಕಾಗಿತ್ತು ಅತ್ಯಾಚಾರಿಗಳಿಗೆ, ಈ ರೀತಿ ಕೊಲೆಗಡುಕರಿಗೆ. ನಮ್ಮ ರಾಜ್ಯದಲ್ಲಿ ಗುಂಡಿನ ಸದ್ದು ಕೇಳಿ ಬಹಳ ದಿನಗಳಾಗಿತ್ತು. ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಅತ್ಯಾಚಾರ ಮಾಡಿ ಬಹಳ ಬರ್ಬರವಾಗಿ ಕೊಲೆ ಮಾಡುವಂಥ ಕೇಸ್ಗೆ ಸಂಬಂಧಪಟ್ಟಂತೆ. ಉದಾಹರಣೆಗೆ ನಾವು ತೆಲಂಗಾಣದಲ್ಲಿ ನೋಡ್ತಾ ಇದ್ವಲ್ಲ, ತೆಲಂಗಾಣದಲ್ಲಿ ನೋಡಿದ್ವಿ ಲಾಸ್ಟ್ ಟೈಮು. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಾಂಗಪೇಟೆಯ ರುದ್ರಭೂಮಿಯಲ್ಲಿ 5 ವರ್ಷದ ಮಗುವಿನ ಬಾಲಕಿಯ ಅಂತ್ಯಕ್ರಿಯೆ ಆಗಿದೆ. ಮುಗಿಲು ಮುಟ್ಟಿತ್ತು ಪೋಷಕರ ಆಕ್ರಂದನ. ಯಾಕಂದರೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರು. ಬಡತನ ಇದ್ದರೂ ಕೂಡ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅಂಥೇಳಿ ಭಾಳ ಕಷ್ಟಪಡ್ತಾ ಇದ್ದರು. ಅಪ್ಪ ಪೇಂಟಿಂಗ್ ಕೆಲಸ ಮಾಡ್ತಿದ್ದ, ಅಮ್ಮ ಮನೆ ಕೆಲಸ ಮಾಡ್ತಾಯಿದ್ರು. ಕೊಪ್ಪಳದ ಯಲಬುರ್ಗಾ ಮೂಲದ ಕುಟುಂಬ ಅವ್ರದ್ದು. ನೋಡಿ, ಆ ಒಂದು 5 ವರ್ಷದ ಮಗುವನ್ನು ಈ ರಿತೇಶ್ ಕುಮಾರ್ ರಣಹದ್ದುವಿನಂತೆ ಕುಕ್ಕಿ ಕುಕ್ಕಿ ಆತ ತಿಂದಿದ್ದ. ಬಟ್ ಇವತ್ತು ಅಕ್ಷರಶಃ ಹುಬ್ಬಳ್ಳಿ ಕಣ್ಣೀರಿಡ್ತಾ ಇತ್ತು. ದೇವಾಂಗಪೇಟೆಯ ರುದ್ರಭೂಮಿಗೆ ಆಕೆಯ ಮೃತದೇಹವನ್ನು ತೆಗೆದುಕೊಂಡು ಹೋಗುವಾಗ ಆ ಕೈಯಲ್ಲಿ ಎರಡು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ನಡುಗ್ತಾ ಇದ್ದಾವೆ ಅವ್ರ ತಂದೆ ಕೈಗಳು, ಆಗ್ತಾ ಇಲ್ಲ. ಅದೇ ಕೈಯಲ್ಲಿ ಮುತ್ತು ಕೊಟ್ಟು ಬೆಳೆಸಿದಂಥವರು ಅದೇ ಕೈಯಲ್ಲಿ ಆಕೆ ಡೆಡ್ ಬಾಡಿನ ತೆಗೆದುಕೊಂಡು ಹೋಗ್ಬೇಕಲ್ವಾ. ಎಂಥ ತಂದೆಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದಪ್ಪ ಅಂತೇಳಿ ಹುಬ್ಬಳ್ಳಿ ಜನ ಅಕ್ಷರಶಃ ಇವತ್ತು ಮಮ್ಮಲ ಮರುಗಿದ್ರು. ನೋಡಿ, ಇವತ್ತು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಂಥವ್ರು ಕೊಪ್ಪಳದಿಂದ ಬಂದಂಥವ್ರು ಭಾಳ ಕಡಿಮೆ. ಅವರು ಸಂಬಂಧಿಕರು ಬಂದಿದ್ದಾರೆ. ಆದರೆ ಉಳಿದಂಥವ್ರು ಎಲ್ಲರೂ ಕೂಡ ಜಾತ್ಯತೀತವಾಗಿ ಬಂದಿದ್ದಾರೆ. ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ, ನಾವು ಆ ಕುಟುಂಬ ಜೊತೆಗೆ ಇರಬೇಕು ಅಂತೇಳಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ. ನೋಡಿ, ಅವ್ರಿಗೆ ಯಾರಿಗೂ ಸಂಬಂಧನೇ ಇಲ್ಲ, ಆದರೂ ಬಂದು ಅವರ ದುಃಖದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಕೂಸ ಆ ಮಗು ನೋಡ್ಬೇಕನ್ನಕತ್ತೈತಿ. ಯಾರು ತೋರಿಸ್ತೀರಿ ಆ ಮಗುಗ? ಯಾರು ಕೊಡ್ತೀರಿ ನೀವು? ಅಳಕತ್ತಾಳ ಈ ಕೂಸಿನ ಮುಖ ನೋಡ್ರ ನಯ ಕೊಡಿಸ್ರಿ. ಮ್ಯಾಕ್ ಕೂತವ್ರ ಮಾಲಿನ ಅಧಿಕಾರಿಗಳ ಕೊಡಿಸ್ರಿ, ನಯ ಕೊಡಿಸ್ರಿ. ಈಗ ಕೊಡಿಸ್ತೀರಿ? ಏನ ಕೈ ಕೇಸ್ ರಫಾ ದಫಾ ಮಾಡ್ತಿರೋ? ಮುಚ್ಚ ಹಾಕ್ತೀರಿ ನೀವು ಕೇಸ? ಹಾಕಿರಿ. ಭಾರತ ದೇಶದೊಳಗೆ ಹೆಣ್ಣು ಮಕ್ಕಳು ಹುಟ್ಟಬಾರದು. ಇದು ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತುವಿನ ಗುಂಗಿನಲ್ಲಿ ನಡೀತಾ ಈ ಹೇಯ ಕೃತ್ಯ. ಅವನು ಹಾಗಾದ್ರೆ ಅವತ್ತು ಗಾಂಜಾ ಹೊಡೆದಿದ್ದ. ಬಿಹಾರ ಮೂಲದ ರಿತೇಶ್ ಕುಮಾರ್ನಿಂದ ಏನು ಈ ಒಂದು ಹೇಯ ಕೃತ್ಯ ಆಗಿದೆ. ಮಾದಕ ವಸ್ತುವಿನ ಗುಂಗಿನಲ್ಲಿದ್ದ ಅವನು. ಅದು ಯಾವ ಗುಂಗಿನಲ್ಲಿದ್ದನೇನೋ ಗೊತ್ತಿಲ್ಲ ನಮಗೆ. ಅದು ಯಾವ ಗುಂಗಿನಲ್ಲಿ ಮಾಡಿದ್ರು ಅಪರಾಧ ಅದು, ಅಂದರೆ ಮಾಹಿತಿ ಅಷ್ಟೇ. ಇದು ಪೊಲೀಸರಿಗೆ ವಶಕ್ಕೆ ಸಿಕ್ಕ ಮೇಲೆ ಆ ಆರೋಪಿ ನಶೆಯಲ್ಲಿದ್ದ. ಹುಬ್ಬಳ್ಳಿಗೆ ಬಿಹಾರದಿಂದಲೇ ಹೆಚ್ಚಿನ ಮಾದಕ ವಸ್ತು ರವಾನೆ ಆಗುತ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಾವಿರಾರು ಬಿಹಾರಿಗಳು ವಾಸ್ತವ್ಯ ಹೂಡಿದ್ದಾರೆ. ಕೆಲವರಿಂದ ಮಾದಕ ವಸ್ತುಗಳ ಸಾಗಾಟ ಆಗ್ತಿದೆ ಅನ್ನುವಂಥ ಅನುಮಾನ. ನೋಡಿ, ಬೇರೆ ರಾಜ್ಯದಿಂದ ಬಂದಂಥವ್ರು, ನಾವೆಲ್ರಿಗೂ ಹೇಳ್ತಾ ಇಲ್ಲ, ಬಿಹಾರ, UP, ಒಡಿಶಾ ಹೊಟ್ಟೆಪಾಡಿಗೋಸ್ಕರ ಬರ್ತಾರೆ, ಬರಲಿ. ಆದರೆ ಇಲ್ಲಿ ಬಂದು ಅನೈತಿಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕಡಿಮೆನಾ ಗಾಂಜಾ ಸಪ್ಲೈ ಹೆಂಗಾಗ್ತಾ ಇದೆ? ಮಾದಕ ವಸ್ತು ತರೋ ಜೊತೆ ಅದನ್ನು ಸೇವಿಸ್ತಾ ಇದ್ದಾರೆ ಕೆಲ ಯುವಕರು. ಹುಬ್ಬಳ್ಳಿಯಲ್ಲಿ 30% ಕೃತ್ಯಗಳಿಗೆ ಮಾದಕ ವಸ್ತು ಸೇವನೆ ಲಿಂಕ್ ಆಗ್ತಾ ಇದೆ. ಅಂದರೆ ಗಾಂಜಾ ಮತ್ತಲ್ಲಿರುವಂಥವ್ರು ಮಾಡ್ತಾ ಇದ್ದಾರೆ. ಖಾಕಿ ಕ್ರಮ ಕೈಗೊಂಡರೂ ಕೂಡ ಮಾದಕ ಜಾಲಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಅದೇ ಮಾದಕ ವಸ್ತುವಿನ ಗುಂಗಿನಲ್ಲಿ ಈಗ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಂದರೆ ಬೆಂಗಳೂರಾದ ಮೇಲೆ ಹುಬ್ಬಳ್ಳಿಯಲ್ಲಿ ಅತ್ಯಧಿಕವಾದಂತಹ ಗಾಂಜಾ ಮಾರಾಟ ಅವ್ಯಾಹತವಾಗಿ ನಡೀತಾ ಇದೆ.
ಅದರಲ್ಲೂ ಈ ಬಿಹಾರಿ ಕಟ್ಟಡ ಕಾರ್ಮಿಕರು ಅಂತ ಬರ್ತಾರೆ, ಇಲ್ಲಿ ವಲಸೆ ಆಗ್ತಾರೆ, ಈ ರೀತಿ ಕೃತ್ಯಗಳನ್ನು ಮಾಡ್ತಾರೆ. ನಮ್ಮ ಕರ್ನಾಟಕ ಕೂಡ ಇವರು ಅಪಖ್ಯಾತಿಯನ್ನು ತರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಝೂಮ್ ಲೈವಲ್ಲಿ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ. ಇಡೀ ರಾಜ್ಯವೇ ಕಣ್ಣೀರು ಹಾಕ್ತಾ ಇತ್ತು. ಅದರಲ್ಲೂ ಹುಬ್ಬಳ್ಳಿ ಜನ ಇವತ್ತು ಮಾನವೀಯತೆ ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರು, ಅವ್ರಿಗೆ ಸಂಬಂಧ ಇಲ್ಲ, ಏನಿಲ್ಲ. ಇವತ್ತು ಆ ಬಾಲಕಿಯ ಒಂದು ಅಂತ್ಯಕ್ರಿಯೆದ ಆ ಕ್ಷಣಗಳು ಹೇಗಿತ್ತು, ಅದರಲ್ಲೂ ಈಗ ಮಾದಕ ವಸ್ತುಗೂ ಮತ್ತು ಹುಬ್ಬಳ್ಳಿಗೂ ಹೇಗೆ ಲಿಂಕ್ ಆಗ್ತಿದೆ, ಬಿಹಾರದವರೆಗೂ ಕೂಡ ಇದೆಲ್ಲ ಎಲ್ಲಿ ಹೇಗೆ ಹೋಗುತ್ತೋ ಅಂತ ಹೇಳಿ. ಪ್ರಭು, ನಿನ್ನೆ ವಾಣಿಜ್ಯ ನಗರಿಯ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆಯ ಮುಂದುಗಡೆ ನಡೆದಂತಹ ಒಂದು ಘಟನೆ ಇಲ್ಲಿ ಅಂತಂದ್ರೆ, ವಾಣಿಜ್ಯ ನಗರದಲ್ಲಿರುವಂತಹ 20 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಮಮ್ಮಲಂಬರಗಿದ್ರು. ಪ್ರತಿಯೊಬ್ಬರು ಸಹ ಇಲ್ಲಿ ಅಂತಂದ್ರೆ ಈ ಒಂದು ಮಗುವಿನ ಸಾವಿಗೆ ಇಲ್ಲಿ ಅಂತಂದ್ರೆ ಕಣ್ಣೀರು ಹಾಕಿ ಅವಳ ಸಾವಿಗೆ ಇಲ್ಲಿ ಅಂದ್ರೆ ರೋಡ್ಗಿಳಿದು ಪ್ರತಿಭಟನೆ ಮಾಡಿ ಇಲ್ಲಿ ಆ ಸಾವಿಗೆ ನ್ಯಾಯ ಬೇಕೇ ಬೇಕು ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಕೆಲಸವನ್ನ ಅವಳಿ ನಗರದ ಜನರು ಮಾಡಿದ್ರು. ಈ ಸಂಪಟ್ಟಂಗೆ ಇಲ್ಲಿ ಅಂದ್ರೆ ಎನ್ ಶಶಿಕುಮಾರ್ ಇರ್ಬೋದು ಮತ್ತು ಅವರ ಸಿಬ್ಬಂದಿ ಇಲ್ಲಿ ಅಂದ್ರೆ ಲೇಡಿ PSI ಅನ್ನಪೂರ್ಣ ಇರ್ಬೋದು, ಯಾವ ಇಲ್ಲಿ ಅಂದ್ರೆ ಹಂತಕ ಇದ್ದ, ಇಲ್ಲಿ ಯಾವ ರೀತಿಯಾಗಿ ಒಂದು ಪೈಶಾಚಿಕ ಕೃತ್ಯ ಎಬ್ಸಿದ್ದ, ಅವನಿಗೆ ತಕ್ಕ ಇಲ್ಲಿ ಅಂದ್ರೆ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ, ಮಧ್ಯಾಹ್ನ ಹೊತ್ತಿ ಹುರಿದಿದ್ದಂತಹ ಹುಬ್ಬಳ್ಳಿ ಸಾಯಂಕಾಲದವರೆಗೆ ಇಲ್ಲಿ ಅಂದರೆ ಪೊಲೀಸರ ವಿರುದ್ಧ ಏನು ಪ್ರತಿಭಟನೆ ಮಾಡಿದ್ರು, ಪೊಲೀಸರಿಗೆ ಜೈಕಾರ ಹಾಕುವಂತಹ ಸ್ಥಿತಿ ಇಲ್ಲಿ ಅಂತಂದ್ರೆ ಅಂತಹ ವಾತಾವರಣ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ತಂದೊಡ್ಡಿದ್ರು. ಅದಕ್ಕೆ ಮೂಲ ಕಾರಣ ಏನಂದ್ರೆ 6:30 ಸುಮಾರಿಗೆ ಆತನಿಗೆ ಇಲ್ಲಿ ಅಂತಾರೆ ಎನ್ಕೌಂಟರ್ಗೆ ಬಲಿಯಾಗುವಂತಹ ಇಲ್ಲಿ ಅಂದ್ರೆ ಎಲ್ಲಾ ರೀತಿಯಂತಹ ಒಂದು ಈಗಾಗಲೇ ನಡೆದು ಹೋಯ್ತು. ಅದರ ನಡುವೆ ಇಲ್ಲಿ ಅಂದ್ರೆ ಆ ಮಗುವೇನಿತ್ತು, ಆ ಮಗುವಿನ ಅಂತ್ಯ ಸಂಸ್ಕಾರ, ಅಂತಿಮ ವಿಧಿವಿಧಾನ ಇಲ್ಲಿ ಅಂದ್ರೆ ಕುರುಬ ಸಮುದಾಯದ ರೀತಿಯಾಗಿ ಎಲ್ಲಾ ವಿಧಿವಿಧಾನಗಳ ನಡುವೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಇಲ್ಲಿ ಅಂದ್ರೆ 11 ಗಂಟೆಯ ಸುಮಾರಿಗೆ ಮರಣೋತ್ತರ ಪರೀಕ್ಷೆ ನಡೀತು. ಮರಣೋತ್ತರ ಪರೀಕ್ಷೆ ಬಳಿಕ ಇಲ್ಲಿ ಅಂತಂದ್ರೆ ಆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ ಬಳಿಕ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರುವಂತಹ ಮನೆ ಬಾಲಕಿಯ ಮನೆಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತಲಿನ ಮಹಿಳೆಯರು ಇಲ್ಲಿ ಅಂದರೆ ಭಾರತ ದೇಶದಲ್ಲಿ ಮಹಿಳೆಯರು ಹುಟ್ಟಬಾರದು ಅಂತಹ ಸ್ಥಿತಿ ಇವತ್ತು ಇಲ್ಲಿ ವಾತಾವರಣ, ಕೆಟ್ಟ ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ ಅಂತೇಳಿ ಇಲ್ಲಿ ಮಮ್ಮಲ ಮರುಗಿದ್ರು, ಕಣ್ಣೀರು ಹಾಕಿದ್ರು. ಅದರ ನಡುವೆ ನಂತರ ಇಲ್ಲಿ ಅಂದ್ರೆ ದೇವಾಂಗಪೇಟೆಗೆ ಹೋಗಿ ಇಲ್ಲಿ ಮೃತದೇಹವನ್ನ ಕುರುಬ ಸಮುದಾಯದಂತೆ ವಿಧಿವಿಧಾನಗಳನ್ನು ಮಾಡಿ ಅವರ ತಂದೆ ಕಡೆಯಿಂದನೇ ಇಲ್ಲಿ ಅಗ್ನಿ ಸ್ಪರ್ಶವನ್ನ ಮಾಡಿ ಪಂಚಭೂತಗಳಲ್ಲಿ ಬಾಲಕಿ ಲೀನವಾದಲು. ಇದರ ನಡುವೆ ಇಲ್ಲಿ ಕೇಳಿ ಬರ್ತಾ ಇರೋದಂತಂದ್ರೆ ಈ ಒಂದು ಹಂತಕ ಏನಿದ್ರೆ, ಈ ಹಂತಕ ರಿತೇಶ್ ಕುಮಾರ್, ಆ ಹಂತಕ ಏನಿದ್ರೆ ಅವನು ಇಲ್ಲಿ ಅಂತಂದ್ರೆ ಡ್ರಗ್ಸ್ ಅಂದ್ರೆ ಗಾಂಜಾ ಸೇವನೆ ಮಾಡಿದ್ದ ಅನ್ನುವಂತಹ ಅನುಮಾನ ಇವತ್ತು ಕೇಳಿ ಬರ್ತದೆ. ಯಾಕೆ ಇವತ್ತು ಅದು ಅತಿ ಹೆಚ್ಚು ಇಲ್ಲಿ ಯಾಕೆ ಅವನ ಮೇಲೆ ಅನುಮಾನ ಮೂಡಿಕೆ ಕಾರಣ ಏನು ಅಂದ್ರೆ, ಹುಬ್ಬಳ್ಳಿಯಲ್ಲಿ ಒಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಿಹಾರಿಗಳು ಬೀಡು ಬಿಟ್ಟಿದ್ದಾರೆ. ಸಣ್ಣ ಪುಟ್ಟಂತಹ ಕೂಲಿ ಕೆಲಸಗಳನ್ನ ಮಾಡ್ತಾರೆ, ತಮ್ಮ ಹೊಟ್ಟೆ ಜೀವನಗಳನ್ನು ನಡೆಸ್ತಾರೆ. ಆದ್ರೆ ಅದೆಷ್ಟೋ ಇವತ್ತು ಬಿಹಾರಿಗಳು ಅತಿ ಹೆಚ್ಚು ಇವತ್ತು ಅಲ್ಲಿಂದ ಗಾಂಜಾಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಅಂದರೆ ಅವ್ಯವಹಾರವಾಗಿ ಇಲ್ಲಿ ಅಂದರೆ ತಮ್ಮ ವ್ಯವಹಾರವನ್ನ ಮಾಡ್ತಾರೆ. ಮತ್ತು ಸಿಕ್ಕ ಕಡೆ ಇಲ್ಲಿ ಅಂದ್ರೆ ಗಾಂಜಾ ಸಿಗುವಟ್ಟೆ ಮಟ್ಟಿಗೆ ಇಲ್ಲಿ ಅಂದ್ರೆ ತಂದು ಒಡ್ಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಾರೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು ಮತ್ತು ಹೆದ್ದಾರಿಗಳಿರ್ಬೋದು, ಈ ಮೂಲಕ ಅಂದ್ರೆ ಬಸ್ಗಳ ಮುಖಾಂತರ ಮತ್ತು ಸಾರಿಗೆ ಈಜಿ ಆಗಿ ಒಂದು ಇಲ್ಲಿ ಅಂತಂದ್ರೆ ಆ ಗಾಂಜಾ ಡ್ರಗ್ಸ್ ಹುಬ್ಬಳ್ಳಿಗೆ ತಂದೊಡಗುತ್ತೆ. ಅಂದ್ರೆ ಇಲ್ಲಿವರೆಗೂ ವಾಣಿಜ್ಯ ನಗರಿಯಲ್ಲಿ ಈ ಹಿಂದ್ಗಡೆ ನಡೆದಂತಹ ಏನು ಘಟನೆಗಳಿದಾವೆ, ಕೃತ್ಯಗಳಿದಾವೆ, ಆ ಕೃತ್ಯಗಳಲ್ಲಿ 30% ಜನರು ಇಲ್ಲಿ ಅಂದ್ರೆ 30% ಏನು ಘಟನೆಗಳಾಗಿವೆ ಅವೆಲ್ಲವೂ ಇಲ್ಲಿ ಅಂತಂದ್ರೆ ಈ ಒಂದು ಗಾಂಜಾ ಸೇವನೆಗಳಿಂದ ಅಂದ್ರೆ ಮಾದಕ ವ್ಯಸನಗಳನ್ನ ಸೇವನೆ ಮಾಡಿ ಇಲ್ಲಿದ್ರೆ ಕೃತ್ಯ ಎಸಗಿದ್ದು ಇಲ್ಲಿ ಉದಾಹರಣೆಗಳಿವೆ. ಅದೇ ರೀತಿಯಾಗಿ ನಿನ್ನೆ ನಡೆದಂತಹ ಒಂದು ಬಾಲಕಿಯ ಕೊಲೆ ಪ್ರಕರಣ ಏನಿದೆ, ಆ ಕೊಲೆ ಪ್ರಕರಣ ಸಂಪಟಂಗೂ ಸಹ ಇಲ್ಲಿ ಅಂದ್ರೆ ಈತ ಹಂತಕ ಏನಿದ್ರೆ ಹಂತಕ್ಕೂ ಸಹ ಇಲ್ಲಿ ಅಂದ್ರೆ ಗಾಂಜಾ ಸೇವನೆ ಮಾಡಿದ್ದ ಅಂತೇಳಿ ಈಗ ಕೇಳಿ ಬರ್ತದೆ. ಈಗ ಒಂದ್ ಕಡೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಇಲ್ಲಿರುವಂತಹ ಏನು ಗಾಂಜಾ ಮಾಫಿಯಾಗಳು ಹೇಳಿದ್ರೆ ಅವರೆಲ್ಲರೂ ಸಹ ಇಲ್ಲಿದ್ರೆ ರಂಗೋಲಿ ಕೆಳಗೆ ತೂರುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈ ಒಂದು ಏನು ಡ್ರಗ್ಸ್ ಅಂದ್ರೆ ಮಾದಕ ವ್ಯಸನಗಳ ವಿರುದ್ಧ ಒಂದು ಸಮರವನ್ನ ಸಾರ್ತಾ ಇದ್ರೆ, ಕಳೆದ 1 ವಾರದ ಹಿಂದ್ಗಡೆ ಅಷ್ಟೇ 600ಕ್ಕೂ ಹೆಚ್ಚು ಜನರನ್ನ ಇಲ್ಲಿ ಅಂದ್ರೆ ತಪಾಸಣೆ ಮಾಡಿದ್ರೆ, ಅವರ ಆರೋಗ್ಯ ತಪಾಸಣೆ ಮಾಡಿದಾಗ ಇಲ್ಲಿ ಅಂದ್ರೆ 190ಕ್ಕೂ ಹೆಚ್ಚು ಜನರು ಇಲ್ಲಿ ಅಂತಂದ್ರೆ ಆ ಗಾಂಜಾ ಸೇವನೆ ಮಾಡಿದ್ದು ಭಯಾನಕ ವಿಷಯ ಇಲ್ಲಿ ಅಂದ್ರೆ ಬೆಳಕಿಗೆ ಬಂದಿದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇನ್ನೂ ಸಹ ಇಲ್ಲಿಂದ ಹೆಚ್ಚಿನ ಕಾರ್ಯಾಚರಣೆ ಮಾಡಿ ಅವಳಿ ನಗರವನ್ನ ಮಾದಕ ವ್ಯಸನಗಳಿಂದ ಮುಕ್ತಗೊಳಿಸಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಆ ಒಂದು ಬಾಲಕಿಯ ಸಾವಿಗೆ ನ್ಯಾಯ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ ಇಂತಹ ಎಷ್ಟೋ ಕೇಸ್ಗಳಾಗಿದ್ದಾವೆ. ಇದೊಂದೇ ಆ ಬಾಲಕಿದಲ್ಲ,
ಈ ಹಿಂದೆ ಅತ್ಯಾಚಾರ ಭೀಕರವಾದಂಥ ಕೊಲೆಗಳಾಗಿದ್ದಾವೆ. ಆದರೆ ಈಗ ಒಂದು ಪಾಠ ಇದು. ಮುಂದೆ ಈ ರೀತಿ ಕೃತ್ಯ ಮಾಡುವಂಥವ್ರಿಗೆ ಒಂದು ಎಚ್ಚರಿಕೆ, ಗುಂಡಿನ ಸದ್ದು. ಹಾಗಾಗಿ ನಾವು ಹೇಳೋದು, ಪೊಲೀಸರು ಅವಾಗವಾಗ ತಮ್ಮ ಬಂದೂಕುಗಳಿಗೆ ಕೆಲಸ ಕೊಡಬೇಕು ಅಂತೇಳಿ.